ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೇವೆ. ಕೆಲವೊಂದು ಸಲ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ, ಈ ಪ್ಯಾನ್ಕ್ರೆಟೈಟಿಸ್ ಬಂದಾಗ ಇದು ಕಂಪ್ಲೀಟ್ಲಿ ಗುಣವಾಗತ್ತಾ, ಕಂಪ್ಲೀಟ್ಲಿ ನಾವು ಟ್ರೀಟ್ಮೆಂಟಿಂದ ಇದನ್ನು ಕ್ಯೂರ್ ಮಾಡ್ಬೋದಾ, ಅಥವಾ ಪದೇ ಪದೇ ನನಗೆ ಈ ಪ್ಯಾನ್ಕ್ರೆಟೈಟಿಸ್ ಬರ್ತಾ ಇರತ್ತಾ, ರಿಕರ್ ಆಗೋ ಚಾನ್ಸಸ್ ಇರತ್ತಾ ಅಂತ. ಸೊ ಈ ಪ್ಯಾನ್ಕ್ರೆಟೈಟಿಸ್, ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸ್, ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಕಾಸಸ್ ಆಗಲಿ, ಟ್ರೀಟ್ಮೆಂಟ್ ಆಗಲಿ, ಪ್ರೋಗ್ನೋಸಿಸ್ ಆಗಲಿ, ಇವೆಲ್ಲದರ ಬಗ್ಗೆ ನಾನು ಸುಮಾರಷ್ಟು ವಿಡಿಯೋಸನ್ನು ಮಾಡಿದ್ದೇನೆ, ನೀವು ರೆಫರ್ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡೋಣ ರೆಕರೆನ್ಸ್, ಮರುಕಳಿಸಬಹುದಾ ಪ್ಯಾನ್ಕ್ರೆಟೈಟಿಸ್, ಟ್ರೀಟ್ಮೆಂಟ್ ಆದ್ಮೇಲೆ ಮತ್ತೆ ಇದರ ಚಾನ್ಸಸ್ ಇರತ್ತಾ ಬರೋದು, ಇದರ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾನ್ಕ್ರೆಟೈಟಿಸ್ ಅನ್ನ ನಾವು ಅಕ್ಯೂಟ್ ಮತ್ತು ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಅಂತ ಡಿವೈಡ್ ಮಾಡ್ತಾ ಇರ್ತೇವೆ. ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸ್ ಅಂದ್ರೆ ಸಡನ್ ಆಗಿ ಬರುತ್ತೆ ನಿಮಗೆ ಈ ಪ್ಯಾನ್ಕ್ರೆಟೈಟಿಸಿನ ಅಟ್ಯಾಕ್. ಯೂಶುವಲಿ ನೀವು ಬಹಳ ಮದ್ಯಪಾನ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲುಗಳು ಎಕ್ಸೆಟ್ರಾ ಇದ್ದಾಗ, ಅಥವಾ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ನಮಗೆ ಯಾವುದೇ ಕಾರಣ ಸಹ ಗೊತ್ತಾಗ್ತಾ ಇರೋದಿಲ್ಲ, ಈ ಅಕ್ಯೂಟ್ ಪ್ಯಾನ್ಕ್ರಿಯಾಸಿನ ಉರಿಯೂತವಾಗಬಹುದು ಮತ್ತೆ ನಿಮಗೆ ಇದರ ಅಟ್ಯಾಕ್ ಬರ್ತಾ ಇರ್ಬೋದು. ಬಹಳ ಸಿವಿಯರ್ ಪೇನ್ ಇರುತ್ತೆ ಅಂಡ್ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಫ್ಯೂ ಡೇಸ್ ನೀವು ಅಲ್ಲಿ ಇರಬೇಕಾಗಿ ಬರ್ಬೋದು. ಟ್ರೀಟ್ಮೆಂಟ್ ಎಕ್ಸೆಟ್ರಾ ಕೊಟ್ಟಾಗ ಇದು ರಿಸಾಲ್ವ್ ಆಗುತ್ತೆ. ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಅಂದ್ರೆ ದೀರ್ಘಕಾಲದ ಪ್ಯಾನ್ಕ್ರಿಯಾಸಿನ ಉರಿಯೂತ. ಸೊ ಈ ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸಿನ ಅಟ್ಯಾಕ್ ಪದೇ ಪದೇ ಆಗ್ತಾ ಇದೆ, ಅಥವಾ ನಿಮಗೆ ಅಲ್ಲೇನಾದ್ರೂ ಡಿಫೆಕ್ಟ್ಸ್ ಇದಾವೆ, ಅವೆಲ್ಲದರಿಂದ ಈ ಪ್ಯಾನ್ಕ್ರೆಟೈಟಿಸ್ ಕಂಟಿನ್ಯೂ ಆಗ್ತಾ ಹೋಗ್ಬೋದು ಅಂಡ್ ನಿಮಗೆ ಈ ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಆಗ್ತಾ ಇರ್ಬೋದು. CT ಮಾಡಿದಾಗ ಇಂಥ ಪೇಷಂಟ್ಸಿಗೆ ನಾವು ಈ ಪ್ಯಾನ್ಕ್ರೆಟಿಕ್ ಕ್ಯಾಲ್ಸಿಫಿಕೇಶನ್, ಅಲ್ಲಿ ಗಟ್ಟಿಯಾದಂತಹ ಅಥವಾ ಈ ಕ್ಯಾಲ್ಸಿಯಂ ಕಾಂಕ್ರೀಷನ್ಸ್ ಅನ್ನ ನೋಡ್ತಾ ಇರ್ಬೋದು. ಈ ಪೇಷಂಟ್ಸಿಗೆ ಪೇನ್ ಇರುತ್ತೆ ಅಂಡ್ ಅವರ ಕ್ವಾಲಿಟಿ ಆಫ್ ಲೈಫ್ ಸಹ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ಪ್ಯಾನ್ಕ್ರೆಟೈಟಿಸ್ಗೆ ಏನು ಕಾರಣ? ಮೆಜಾರಿಟಿ ಕೇಸಸ್ ಅಲ್ಲಿ ನೀವು ಬಹಳ ಮದ್ಯಪಾನ ಮಾಡ್ತಾ ಇದ್ರೆ ಈ ಪ್ಯಾನ್ಕ್ರೆಟೈಟಿಸ್ ಅಟ್ಯಾಕ್ ಬರ್ತಾ ಇರುತ್ತೆ. ಈ ಗಾಲ್ ಸ್ಟೋನ್ಸ್ ಇದ್ದಾಗ, ಪಿತ್ತಕೋಶದಲ್ಲಿ ಕಲ್ಲುಗಳಿದ್ದಾಗ ಅವು ಈ ಪ್ಯಾನ್ಕ್ರೆಟೈಟಿಸಿನ ಅಟ್ಯಾಕ್ ಅನ್ನ ಮಾಡಬಹುದು. ನಿಮ್ಮ ಹೊಟ್ಟೆಗೆ ಏನಾದ್ರೂ ಇಂಜುರಿ ಆಯ್ತು, ಟ್ರಾಮಾ, ಆಕ್ಸಿಡೆಂಟ್ ಎಕ್ಸೆಟ್ರಾ ಆದಾಗ ಪ್ಯಾನ್ಕ್ರೆಟೈಟಿಸ್ ಬರಬಹುದು. ಕೆಲವೊಂದು ಔಷಧಿಗಳಿಂದ ಬರಬಹುದು. ನಿಮ್ಗೆ ಬೊಜ್ಜು ಜಾಸ್ತಿ ಇದೆ, ನಿಮ್ಮ ಬ್ಲಡ್ ಅಲ್ಲಿ ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಇದ್ದಾಗ, ಕೆಲವೊಂದು ಜೆನೆಟಿಕ್ ಕಂಡೀಷನ್ಸ್ ಲೈಕ್ ಸಿಸ್ಟಿಕ್ ಫೈಬ್ರೋಸಿಸ್ ಎಕ್ಸೆಟ್ರಾ, ಇವೆಲ್ಲ ಈ ಪ್ಯಾನ್ಕ್ರೆಟೈಟಿಸ್ ಅನ್ನ ಮಾಡ್ತಾ ಇರಬಹುದು. ಈಗ ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸ್ ಇಂದ ಏನ್ ಪ್ರಾಬ್ಲಮ್ ಆಗ್ತಾ ಇರಬಹುದು, ಕೆಲವೊಮ್ಮೆ ಈ ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸ್ ಪದೇ ಪದೇ ಬಂದ್ಕೊಂಡು ಇದು ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಆಗಿ ಕನ್ವರ್ಟ್ ಆಗ್ಬಿಡ್ಬೋದು. ಕೆಲವೊಂದ್ಸಲ ಬಹಳ ಸಿವಿಯರ್ ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸ್ ಅಟ್ಯಾಕ್ ಬಂದಾಗ ಪ್ಯಾನ್ಕ್ರಿಯಾಸಿನ ಒಂದು ಪಾರ್ಟ್ ಸಹ ನೆಕ್ರೋಸಿಸ್ ಆಗ್ಬಿಡ್ಬೋದು. ಅದು ಏನು ಫಂಕ್ಷನ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅಲ್ಲಿ ಪಸ್ ತುಂಬಿಕೊಳ್ಬಹುದು, ಅಲ್ಲಿ ನೀರು ಗುಳ್ಳೆಗಳ ಟೈಪ್ ಆಗ್ತಾ ಇರಬಹುದು, ಕೆಲವೊಂದ್ಸಲ ಮಲ್ಟಿ ಆರ್ಗನ್ ಫೇಲಿಯರ್ ಸಹ ಆಗ್ಬಿಡ್ಬೋದು. ಸೊ ಇವು ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸಿನ ಕಾಂಪ್ಲಿಕೇಶನ್. ಈಗ ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಆಯ್ತು ಅಂತ ಹೇಳಿದ್ರೆ ಕೆಲವೊಂದ್ಸಲ ಅಲ್ಲಿ ಸಿಸ್ಟ್ ಫಾರ್ಮೇಶನ್ ಆಗುತ್ತೆ, ಸೂಡೋಸಿಸ್ಟ್ ಫಾರ್ಮೇಶನ್ ಆಗ್ಬೋದು, ಫಿಸ್ಟುಲಾ ಫಾರ್ಮೇಶನ್ ಆಗ್ಬೋದು. ಈ ದೀರ್ಘಕಾಲದಿಂದ ಉರಿಯೂತ ನಡೀತಾ ಇದ್ದಾಗ ಪ್ಯಾನ್ಕ್ರಿಯಾಸಿನ ಕೆಲಸ, ಫಂಕ್ಷನ್ಸ್ ಏನಿದೆ ಅದು ಕಡಿಮೆ ಆಗ್ಬೋದು. ಪೇಷಂಟ್ಸಿಗೆ ಡಯಾಬಿಟಿಸ್ ಎಕ್ಸೆಟ್ರಾ ಬರ್ತಾ ಇರ್ಬೋದು. ಫುಡ್ ಏನಿದೆ ಡೈಜೆಸ್ಟ್ ಆಗ್ತಾ ಇರದೆ ಅವರಿಗೆ ಲೂಸ್ ಮೋಷನ್ಸು, ಕಾನ್ಸ್ಟಿಪೇಷನ್ಸು, ಇವೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರಬಹುದು. ಈಗ ಒಂದು ಸ್ಟಡಿಯ ಪ್ರಕಾರ, ಈ ಡಚ್ ಪ್ಯಾನ್ಕ್ರೆಟಿಕ್ ಸೊಸೈಟಿ ಇದರ ಸ್ಟಡಿಯ ಪ್ರಕಾರ ಅವ್ರು ಏನು ಕಂಡುಹಿಡಿದ್ರು, ಈಗ 4 ಜನ ವ್ಯಕ್ತಿಗಳಲ್ಲಿ ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸ್ ಬಂದಾಗ ಅದರಲ್ಲಿ 3 ಜನ ರಿಕವರ್ ಆಗ್ತಾರೆ. ಬಟ್ ಒಬ್ಬ, ಅವನಿಗೆ ಅದು ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಆಗಬಹುದು ಮುಂದೆ, ಅಥವಾ ಅವರಿಗೆ ಈ ಪ್ಯಾನ್ಕ್ರೆಟಿಕ್ ಕ್ಯಾನ್ಸರ್ ಬರಬಹುದು. ಸೊ ಒಂದು ವ್ಯಕ್ತಿಗೆ ಈ ತರ ಆಗುವಂತಹ ಚಾನ್ಸಸ್ ಇರ್ತವೆ. ಯಾರಲ್ಲಿ ಜಾಸ್ತಿ ಇರ್ತವೆ ಈ ತರ ಚಾನ್ಸಸ್? ಅವರು ಈ ಆಲ್ಕೋಹಾಲ್ ಎಕ್ಸೆಟ್ರಾ ಮತ್ತೆ ಕುಡಿಯೋದು ಕಂಟಿನ್ಯೂ ಮಾಡ್ತಾ ಇರ್ತಾರೆ, ಅಂಥವರಲ್ಲಿ ಈ ತರ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದು ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಆಗ್ಬಹುದು ಅಥವಾ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ಬಹುದು. ಸೊ 4ರಲ್ಲಿ ಒಬ್ಬ ವ್ಯಕ್ತಿಗೆ ಈ ತರ ಅಕ್ಯೂಟ್ ಪ್ಯಾನ್ಕ್ರೆಟೈಟಿಸಿನ ಅಟ್ಯಾಕ್ ಮತ್ತೆ ಆಗಬಹುದು, ಮರುಕಳಿಸಬಹುದು, ಮತ್ತೆ ಅವನಿಗೆ ಪ್ಯಾನ್ಕ್ರೆಟೈಟಿಸಿನ ಅಟ್ಯಾಕ್ ಬರಬಹುದು, ಅಥವಾ ಆತ ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ಗೆ ಹೋಗ್ತಾ ಇರಬಹುದು. ಜಾಸ್ತಿ ಯಾರಲ್ಲಿರುತ್ತೆ? ಯಾರು ಈ ಆಲ್ಕೋಹಾಲ್ ಎಕ್ಸೆಟ್ರಾನ ಮತ್ತೆ ರಿಸ್ಯೂಮ್ ಮಾಡ್ತಾರೆ, ಮತ್ತೆ ಕುಡಿಯೋದನ್ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ, ಅಂಥವರಲ್ಲಿ ಈ ತರ ಚಾನ್ಸಸ್ ಜಾಸ್ತಿ ಇರುತ್ತೆ. 80% ಜನರಿಗೆ ಕಂಪ್ಲೀಟ್ಲಿ ರಿಕವರಿ ಇರುತ್ತೆ, ಅವರು ಕಂಪ್ಲೀಟ್ಲಿ ಗುಣಮುಖರಾಗ್ತಾರೆ. ಬಟ್ 20%
ಮತ್ತೆ ಅವರಿಗೆ ಈ ತರ ಪ್ಯಾನ್ಕ್ರೆಟೈಟಿಸ್ ರಿಕರ್ ಆಗ್ಬೋದು ಅಥವಾ ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ಬೋದು. ನೀವ್ ಏನ್ ಮಾಡ್ಬೋದು ಇದು ಮತ್ತೆ ಮರುಕಳಿಸಬಾರ್ದು, ಮತ್ತೆ ರಿಕರ್ ಆಗಬಾರ್ದು ಅಂದಾಗ ಫಸ್ಟ್ ಥಿಂಗ್ ಇಸ್ ನೀವು ಈ ಆಲ್ಕೋಹಾಲ್ ಎಕ್ಸೆಟ್ರಾ ಕುಡಿತಾ ಇದ್ರೆ ಅದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು. ಧೂಮಪಾನ ಮಾಡ್ತಾ ಇದ್ರೆ ಅದನ್ನ ಸ್ಟಾಪ್ ಮಾಡಬೇಕು. ನಿಮ್ಮ ವೇಟ್ ಅಥವಾ ನಿಮಗೆ ಬೊಜ್ಜು ಜಾಸ್ತಿ ಇದೆ ಅಂದಾಗ ಒಂದು ಐಡಿಯಲ್ ವೇಟ್ ಅನ್ನ ಮೇಂಟೈನ್ ಮಾಡಬೇಕು. ಸೊ ಆಹಾರದಲ್ಲಿ ನೀವು ಚೇಂಜಸ್ ಅನ್ನ ಮಾಡಬೇಕಾಗಿ ಬರುತ್ತೆ. ಕೆಲವೊಂದು ಎಕ್ಸಸೈಸ್ ಅನ್ನ ಮಾಡಿಕೊಂಡು ನಿಮ್ಮ ವೇಟ್ ಅನ್ನ ಮೇಂಟೈನ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಕೆಲವೊಂದು ಚೇಂಜಸ್ ಇಂದ ಈ ಪ್ಯಾಂಕ್ರೆಟೈಟಿಸ್ ಅಟ್ಯಾಕ್ ಮರುಕಳಿಸಬಾರ್ದು ಅಂತ ನಾವು ಟ್ರೈ ಮಾಡಬಹುದು. ಸೊ ದಟ್ಸ್ ಆಲ್ ಅಬೌಟ್ ರಿಕರೆನ್ಸ್. ಸೊ ನೆನ್ಪಿಟ್ಕೊಳ್ಳಿ, ಮೆಜಾರಿಟಿ ಪೇಷಂಟ್ ಈ ಪ್ಯಾನ್ಕ್ರೆಟೈಟಿಸ್ ಅಟ್ಯಾಕ್ ಬಂದಾಗ ರಿಕವರ್ ಆಗ್ತಾರೆ, ಕಂಪ್ಲೀಟ್ಲಿ ರಿಕವರ್ ಆಗ್ತಾರೆ. ಬಟ್ ಕೆಲವು ಪರ್ಸೆಂಟೇಜ್ ಆಫ್ ಕೇಸಸ್ ಅಲ್ಲಿ 15 to 20% ಆಫ್ ಕೇಸಸ್ ಅಲ್ಲಿ ಇನ್ನೊಂದು ಅಟ್ಯಾಕ್ ಬರಬಹುದು, ರಿಕರ್ ಆಗಬಹುದು, ಮರುಕಳಿಸಬಹುದು, ಅಥವಾ ಅವರಿಗೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಲೈಕ್ ಕ್ರಾನಿಕ್ ಪ್ಯಾನ್ಕ್ರೆಟೈಟಿಸ್ ಇರ್ಬೋದು, ಪ್ಯಾನ್ಕ್ರಿಯಾಟಿಕ್ ಕ್ಯಾನ್ಸರ್ಸ್ ಎಕ್ಸೆಟ್ರಾ ಬರುವಂತಹ ಚಾನ್ಸಸ್ ಇರ್ತವೆ. ಸೊ ಇದು ಜಾಸ್ತಿ ಯಾರಲ್ಲಿ ಇರ್ತವೆ? ಯಾರು ತಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡೋದಿಲ್ಲ. ಅದು ಕುಡಿಯೋದೇ ಆಗಿರ್ಬೋದು, ಅಥವಾ ಅವರಿಗೆ ಈ ಪಿತ್ತಕೋಶದಲ್ಲಿ ಕಲ್ಲುಗಳಿದಾವೆ, ಅದರಿಂದ ಅವರಿಗೆ ಪದೇ ಪದೇ ಈ ತರ ಅಟ್ಯಾಕ್ಸ್ ಬರೋದು ಎಲ್ಲ ಆಗ್ತಾ ಇರ್ಬೋದು. ಸೊ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಅನ್ನ ಮಾಡಿಕೊಂಡು ಇದನ್ನ ಮತ್ತೆ ಮತ್ತೆ ಬರದೇ ಇದ್ದ ಹಾಗೆ ತಡೆಯಲಿಕ್ಕೆ ನಾವು ಟ್ರೈ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.